ನಮ್ಮ ಮನೆ ದೇವರನ್ನ ಬಿಟ್ಟ ಅನ್ಯ ದೇವರು ಅನ್ಯ ಗುರುವಿನ ಕಡೆ ಹೋಗಿದ್ದರಿಂದ ಮನೆ ಆಕಳ ಸತ್ ಹೋಗೈತ. ಅದ್ರ ಬದ್ಲಿ ನೀವರ ಸಾಯಬಾರ್ದಿತ್ತ ಅಂತ ಗಂಡಗ ಬೇಯಕತ್ಲ ಅಂತ ನೋಡ್ರಿ. ದೇವರನ್ನ ಬಿಟ್ಟು ಯಾವ್ದೋ ಒಂದ್ ಗುರು ಬಂದಾನಂತ, ಯಾವ್ದೋ ಒಬ್ಬ ಸ್ವಾಮಿ ಬಂದಾನಂತ ಅವನ ಕಡೆ ಹೋಗೋದಂತ. ನನ್ ಗಂಡ ದರ್ಶನ ಮಾಡ್ತಾನ, ಭೇಟಿ ಅಕ್ಕನ, ಹುಚ್ಚಿಗಿಚ್ಚದಾನೆ ನೀವು ಗಂಡ ಅಂತ ಬೇಯಕತ್ಲಂತ, ಊರೊಳಗೆಲ್ಲ ಹೇಳಕತ್ಲಂತ. ಹಿಂಗಿರ್ತಾನ ನೋಡ್ರಿ ಹೆಣ್ಮಕ್ಳು. ಹೆಂಗಂದ್ರ ಮನಿ ಒಳಗ ಒಬ್ಬ ಗಂಡ ಹೆಂಡತಿ ಕೇಳಿದ್ನಂತ, ಮತ್ತ ನೀ ನನ್ನ ಮಾತ್ ಕೇಳ್ತೀಯನ? ಹಾ ಕೇಳ್ತೇನ್ರಿ. ಮತ್ತೆ ಎಟ್ಟ ಇದ್ರು ಗಂಡ ಅಲ್ರಿ, ಗಂಡನ ದೇವ್ರ ಅಂತಾರ, ಮತ್ತೆ ನಿಮ್ ಮಾತ್ ಕೇಳಬೇಕಲ್ರಿ, ಅದಕ್ಕೆ ಕೇಳ್ತೀನಿ ಅಂದ್ಲ. ಅವಾಗ ಆಯ್ತು, ಹಂಗಿದ್ರ ನೀನ್ ನನ್ನ ಸಮವಾಗಿ ಕೂಡ್ತೀಯನ? ಅವಾಗ ಆಕೆ ಅಂದ್ಲು, ಇಲ್ಲ ರೀ ನಿಮ್ ಸಮವಾಗಿ ಅಂತೂ ನಾ ಕೊಡಂಗಿಲ್ಲ. ಯಾಕ? ಮತ್ತ ಗಂಡ ದೇವ್ರು ಗಂಡನ ದೊಡ್ಡವ ಅಂತ ಕರೀತಾರ, ಮತ್ತೆ ನಿಮ್ಮ ಸಮವಾಗಿ ಕೂಡಾಕ್ ಬರ್ತೇನ್ರಿ? ಅವಾಗ ಆಯ್ತಂತ ತಿಳ್ಕೊಂಡು ಗಂಡ ಮುಂದುವರೆದು ಮತ್ತೊಂದ್ ಮಾತು ಕೇಳಿದ. ಮತ್ತ ನಾನ ಈ ಮನ್ಸದ ಮ್ಯಾಲ ಕುಡ್ತ್ರ ನೀ ಎಲ್ಲಿ ಕೂಡ್ತಿ ಅಂತ ಕೇಳಿದ. ಅವಾಗ ಹೆಂಡತಿ ಅಂದ್ಲು, ರೀ ಮತ್ತ ನೀವು ದೊಡ್ಡವ್ರ ಅಂತ ಮೊದ್ಲೇ ಹೇಳಿ ನಾನ, ನೀವು ಮನ್ಸದ ಮ್ಯಾಲ ಕುಂತ್ರ ನಾ ಕೆಳಗ್ ಒಂದು ಚೇರ್ ಹಾಕೊಂಡು ಕೆಳಗ್ ಕೂಡ್ತೀನಿ ಅಂದ. ಅವಾಗ ಗಂಡ ಅಷ್ಟಕ್ಕ ಬಿಡ್ಬೇಕಿಲ್ರಿ ಮಾತ್ ಕೇಳಿದ. ಮತ್ತ ನಾನಾ ಚೇರ್ ಮೇಲೆ ಬಂದ್ ಕೂತ್ರೆ ನೀ ಎಲ್ಲಿ ಕೂಡ್ತಿ? ಮತ್ತೆ ನೀವ ಚೇರ್ ಮೇಲೆ ಬಂದ್ ಕೂತ್ರ ನಾ ಒಂದು ಕೆಳಗ್ ಒಂದು ಮನಿ ಹಾಕೊಂಡು ಕೂಡ್ತೀನ್ರಿ. ಅವಾಗ ಗಂಡ ಮತ್ ಕೇಳಿದ, ನಾನಾ ಮನಿ ಮ್ಯಾಲ ಕುಂತ್ರ ನೀ ಎಲ್ಲಿ ಕೂಡ್ತಿ? ಮತ್ತ ಗಂಡನ ದೇವ್ರು ಗಂಡನ ದೊಡ್ಡವ ಅಂತ ಕರಿತೀನ್ರಿ, ಮತ್ತ ನೀವ ಮನಿ ಮ್ಯಾಲ ಕುಂತ್ರ ನಾನ್ ಕೆಳಗ್ ಒಂದು ಚಾಪೆ ಹಸ್ಕೊಂಡ್ ಕೆಳಗ್ ಕೂಡ್ತೀನ್ರಿ. ಇಟ್ಟಕ್ಕರ ಬಿಡ್ಬೇಕಲ್ರಿ ಗಂಡ. ನಾನಾ ಚಾಪಿ ಮ್ಯಾಲ ಕುಂತ್ರ ನೀ ಎಲ್ಲಿ ಕೂಡ್ತಿ ಅಂದ. ಅವಾಗ ಹೆಣ್ತಂದು, ನೀವ ಚಾಪಿ ಮ್ಯಾಲ ಕುಂತ್ರ ನಾನ ನೆಲದ ಮ್ಯಾಲ ಕೂಡ್ತೇನ್ರಿ. ಇನ್ನು ಮೆಕ್ಕಿ ಬಿಟ್ಟಿತ್ ನೋಡ್ರಿ ತೆಲಿ. ನಾನಾ ನೆಲದ ಮ್ಯಾಲ ಕುಂತ್ರ ಮತ್ತೆ ನೀ ಎಲ್ಲಿ ಕೂಡ್ತಿ ಅಂತ ಅನ್ನ. ಅವಾಗ ಹೆಣ್ತಂದ್ಲು, ಒಂದ್ 4 ಫೀಟ್ ಕೆಳಗ ಹಟ್ಟತೇನ್ರಿ, ತೆಕ್ಕ ತೆಗಿತೀನಿ, ಅದ್ರ ಒಳಗ ನಿಮ್ಮನ್ನ ಕೂಡಿಸಿ ನಿಮ್ ಮ್ಯಾಲ ಕೂಡ್ತೇನ್ರಿ ಅಂದಕಿ. ಹೆಂಗಿರೋಗ್ರಿ? ಯಾವತ್ತು ನೋಡ್ರಿ ಹೆಣ್ಮಕ್ಳು ತಾಳ್ಮೆ ಪರೀಕ್ಷೆ ಮಾಡ್ಬಾರ್ದಂತ. ಮಾಡಿದೀವಿ ಅಂದ್ರ ಮನ್ಯಾಗ ಮತ್ತ ನಾವ್ ಬದುಕೋದ್ ಕಷ್ಟ ಆಗತ್ತಂತ. ದುರ್ಗಾ ಮಾತೆ ಅಕ್ಕಳ ಮತ್ತ ಏನೇನೋ ಅವತಾರಗಳನ್ನ ತಾಳ್ತಾಳ ಅಂತ. ಸಿದ್ಧಲಿಂಗ ಮಹಾಸ್ವಾಮಿಗಳವರು ಬಂದು ಒಂದು ಗಿಡದ ಕೆಳಗ ಕುಳಿತುಕೊಂಡಿರ್ತಾರಂತ. ಯಾವಾಗ ಬಂದು ಹಿಂಗ ಒಂದು ಗಿಡದ ಕೆಳಗ ಕುಳಿತುಕೊಂಡಿರ್ತಾರ, ಅವಾಗಲೇ ಅವ್ರ ಪವಾಡದ ಶಕ್ತಿ ಬಹಳ ಹಬ್ಬಿ ಬಿಟ್ಟಿತ್ತು ಎಲ್ಲಾ ಕಡೆ. ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂದ್ರ ಬಹಳ ದೊಡ್ಡ ಯೋಗಿಗಳು, ಬೇಡಿದವರಿಗೆ ಬೇಡಿದ್ದನ್ನ ಕೊಡುವಂತ ಮಹಾಸ್ವಾಮಿಗಳು ಅನ್ನುವಂತ ಒಂದು ವಾಕ್ಯ ಎಲ್ಲ ಕಡೆ ಹಬ್ಬಿ ಬಿಟ್ಟಿತ್ತು ನೋಡ್ರಿ. ನಮ್ಮ ಜನ ನೋಡ್ರಿ, ಎಲ್ಲರ ಒಬ್ರು ಮಹಾ ತಪಸ್ವಿಗಳು ಬಂದ್ರು ಅಂದ್ರ ನಮಗೊಂದು ಕುತೂಹಲ. ಅಪ್ಪ ಏನ್ರ ಒಂದ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾನ, ಒಬ್ಬ ಯೋಗಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾನ ಅಂತ ತಿಳ್ಕೊಂಡು ನಾವೆಲ್ಲ ಮುಗಿಬೀಳ್ತೀವಿ, ಓಡ್ ಹೋಗ್ತೀವಿ. ಹಂಗ ಯಾವಾಗ ಆ ಯೋಗಿಗಳ ಅಲ್ಲಿ ಬಂದು ಗಿಡದ ಕೆಳಗಡೆ ಕುಳಿತುಕೊಂಡಿರ್ತಾರ, ಅಲ್ಲಿ ಜನ ಬರಾಕತ್ತಂದ್ ನೋಡ್ರಿ. ಯೋಗಿ ಆಗಿರುವಂತ ಸಿದ್ಧಲಿಂಗ ಅಪ್ಪುಗಳನ್ನ ಭೇಟಿ ಹಾಕಬೇಕು, ನಮ್ಮ ಕಷ್ಟಗಳನ್ನ ಅವ್ರ ಕಡೆ ನಿವೇದನೆ ಮಾಡಬೇಕು, ಪರಿಹಾರ ಮಾಡಿಕೊಳ್ಳಬೇಕಂತ ಜನ ಬರಾಕತ್ತಂತ. ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಿಂಗ ಧ್ಯಾನದೊಳಗೆ ಕುಳಿತುಕೊಂಡಿದ್ರು, ಸುಮ್ಮ ಹಿಂಗ ಹೊಲದ ಆಶೀರ್ವಾದ ಮಾಡಿದ್ರು ಅಂದ್ರ ಸತ್ತಂತವರನ್ನ ಬದುಕಿಸುವಂತ ಶಕ್ತಿ ಸಿದ್ಧಲಿಂಗ ಅಪ್ಪುಗಳ ಕಡೆ ಇತ್ತಂತ ನೋಡ್ರಿ. ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಿಂಗ ಪವಾಡದ ಶಕ್ತಿ ಹಬ್ಬಾಕತ್ತಿ, ಅಲ್ಲಿ ಊರಿನೊಳಗ ಒಂದ ಮನೆತನ, ಆ ಕೆಕ್ಕೇರಿ ಒಳಗ ಬರುವಂತ ಮನೆ ಅದು. ಆ ಮನೆ ಒಳಗ ಗಂಡ ಹೆಂಡತಿ ಮನೆ ಒಳಗ ಬಹಳ ಬೆರಕಿದ್ಲಾಕಿ. ಹೊಟ್ಟೆ ಗಂಡನ ಮಾತು ಕೇಳ್ತಿದ್ರಲ್ಲ, ಗಂಡನಿಗೆ ತತ್ ವಿರುದ್ಧವಾಗಿ ಮಾಡ್ತಿದ್ಲು. ಗಂಡ ಏನೇ ಹೇಳಿದ್ರು ಅದಕ್ಕೆ ಮಟ್ಟು ವಿರೋಧ ಮಾಡಕ್ಕೆ ನೋಡ್ರಿ. ಅವಾಗ ಹೆಂಡತಿ ಮಾತ ಗಂಡ ಕೇಳ್ತಿದ್ದ, ಆದ್ರೆ ಗಂಡನ ಮಾತು ಹೆಂಡತಿ ಕೇಳ್ತಿದ್ದೆ. ಯಾವಾಗ ಹಿಂಗ ನಡೆದಿತ್ತು, ಅವಾಗ ಹೆಂಡತಿ ಹಿಂಗ ದೇವ್ರಿಗೆ ಹೋಗಿ ಬರೋಣ ನಡ್ರಿ ಅಂತ ಅಂದಾಗ ಗಂಡ ಅಂದ, ಅಲ್ಲೇನ್ ಅಟ್ಟು ದೂರ ಹೋಗಿ ದೇವ್ರಿಗೆ ಏನ್ ಮಾಡ್ತಿ, ಇಲ್ಲೇ ಒಬ್ಬ ತಪಸ್ವಿಗಳು ಬಂದಾರಂತ, ಒಬ್ಬ ಯೋಗಿಗಳು ಬಂದಾರಂತ, ಸಿದ್ಧಲಿಂಗ ಮಹಾಸ್ವಾಮಿಗಳಂತ ಅವ್ರ ಹೆಸರು. ಇಲ್ಲೇ ಗಿಡದ ಕೆಳಗೆ ಕುಳಿತುಕೊಂಡಾರಂತ. ಯಾರಿಗೆ ಮಕ್ಕಳಿಲ್ಲ ಮಕ್ಕಳ ಭಾಗ್ಯವನ್ನ ಕೊಡ್ತಾರಂತ, ಯಾರಿಗೆ ರೋಗ ಅಂಟಿಕೊಂಡಿದ್ದ ರೋಗ ರುಜಿನಗಳನ್ನ ದೂರ ಮಾಡ್ತಾರಂತ, ಸತ್ತವರನ್ನು ಬದುಕಿಸುವಂತ ಶಕ್ತಿ ಸಿದ್ಧಲಿಂಗ ಅಪ್ಪನ ಕಡೆ ಐತಂತ ಹೇಳಕತ್ತಾರ. ಹೋಗಿ ಅಷ್ಟು ದೂರ ಹೋಗಿ ನಮ್ಮ ದೇವ್ರು ಏನು ಕೊಟ್ಟಿಲ್ಲ ನಮ್ಗೆ ಇಲ್ಲಿವರೆಗೂ, ಇಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ನಡಿ ಅಂತ ಹೆಂಡತಿಗೆ ಹೇಳಿದ್ನಂತ ಗಂಡ. ಹೆಂಡತಿ ಕೇಳ್ತಾಳನ್ರಿ? ಕೇಳಂಗಿಲ್ಲ ಅಂದಕ್ಕೆ. ನಮ್ಮ ಮನೆ ದೇವ್ರನ್ನ ಬಿಟ್ಟು ಯಾವ್ದೋ ಒಂದ ಗುರು ಬಂದಾನಂತ, ಯಾವ್ದೋ ಒಬ್ಬ ಸ್ವಾಮಿ ಬಂದಾನಂತ ಅವನ ಕಡೆ ಹೋಗೋದಂತ.
ಏನ್ ನಾ ಬರಂಗಿಲ್ಲ, ನೀವ್ ಹೋದ್ರಂದ ಮತ್ ನೋಡ್ರಿ ಬೇರೆ ಇರ್ತದ. ಆದ್ರ ಗಂಡ ಕೇಳ್ಬೇಕಲ್ರಿ, ಕೇಳಂಗಿಲ್ಲ. ಹೆಂಡತಿ ಆ ಕಡೆ ದೇವ್ರಿಗೆ ಹೋಗ್ತಾಳ, ಗಂಡ ಈ ಕಡೆ ಹೋದ್ನಂತ ಹಿಂಗ ಈ ಮಾರ್ಗ ಹಿಡ್ದ. ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳ ಹತ್ರ ಹೋಗಿ ಗಂಡ ನಮಸ್ಕಾರ ಮಾಡಿ ಎಲ್ಲ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳಕತ್ತ ಅಂತ. ಒಂದು ದಿನ, ಎರಡು ದಿನ, ಒಂದು ವಾರ ಭೇಟಿಯಾದ. ಸಿದ್ಧಲಿಂಗ ಮಹಾಸ್ವಾಮಿಗಳ ದರ್ಶನ ಮಾಡ್ಕೊಂಡು ದಿನ ಬರುವಂತ ಹೆಂಡತಿ ಬಯಕೆ. ಇದೇನಿದು, ಸಿದ್ಧಲಿಂಗ ಮಹಾಸ್ವಾಮಿಗಳು ಯಾರೋ ಒಬ್ಬ ಕಾವಿಯ ಲಾಂಛನವನ್ನ ತೊಟ್ಕೊಂಡು ಬಂದಾನ, ಅವನು ಹೋಗಿ ನನ್ನ ಗಂಡ ದರ್ಶನ ಮಾಡ್ತಾನ, ಬೇಟೆಕ್ಕನ, ಹುಚ್ಚಿಗಿತ್ತದಾನೆ ನೀವು ಗಂಡ ಅಂತ ಬೈಯಾಕತ್ಲಂತ, ಊರೊಳಗೆಲ್ಲ ಹೇಳಕತ್ಲಂತ ಹೆಂಡತಿ. ನೋಡ್ರಿ, ಅವಾಗ ಗಂಡ ಹಿಂಗ ಹೋಗಿ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನ ಭೇಟಿ ಆಗಕತ್ಲು. ಅವಾಗ ಸ್ವಲ್ಪ ದಿನ ಕಳೆದು ಹೋಗಿತ್ತು. ತಮ್ಮ ತೊಡ್ಡಿ ಒಳಗಿರುವಂತ, ತಮ್ಮ ಮನೆ ಒಳಗಿರುವಂತ ಒಂದು ಆಕಳ ಇದ್ದಕ್ಕಿದ್ದಂಗ ಸತ್ತು ಹೋಗಿಬಿಡ್ತದೆ. ಯಾವಾಗ ತಮ್ಮ ಮನೆ ಒಳಗಿರುವಂತ ದೇವತೆ ಅಂತ ಕರೆಸಿಕೊಂಡಿರುವಂತ ಆಕಳ ಸತ್ತು ಹೋಗಿ ಬಿಡ್ತದ. ಏ ಅಪ್ಪ ಯಾವಾಗ ಮನೆ ದೇವತೆ ಅಂತ ಕರೆಸಿಕೊಳ್ಳುವಂತ ಆಕಳ ಸತ್ತು ಹೋಗಿ ಬಿಡ್ತದ, ಹೆಂಡತಿ ಬೈಯಾಕತ್ಲು. ನೋಡ್ರಿ, ನಮ್ಮ ಮನೆ ದೇವರನ್ನ ಬಿಟ್ಟ ಅನ್ಯ ದೇವರು, ಅನ್ಯ ಗುರುವಿನ ಕಡೆ ಹೋಗಿದ್ದರಿಂದ ಮನೆ ಆಕಳ ಸತ್ತು ಹೋಗೈತ. ಅದ್ರ ಬದ್ಲಿ ನೀವರ ಸಾಯಬಾರ್ದಿತ್ತ ಅಂತ ಗಂಡಗ ಬೈಯಾಕತ್ಲ ಅಂತ. ನೋಡ್ರಿ, ಯಾವಾಗ ಹಿಂಗ ಬೈಯಾಕತ್ಲು, ಏ ನನಗ ಬೈ, ನನ್ನ ಗುರುವಿಗೆ ಬೈಬೇಡ, ನನ್ನ ಸಿದ್ಧಲಿಂಗ ಅಪ್ಪಗ ಬೈಬೇಡ, ಬಹಳ ದೊಡ್ಡ ತಪಸ್ವಿ ಅವ. ಸಿದ್ಧಲಿಂಗ ಮಹಾಸ್ವಾಮಿಗಳು ದೊಡ್ಡ ಯೋಗಿಗಳು, ಅವ್ರಿಗೆ ಬಯಕ್ ಹೋಗ ನೀನ, ನನಗ ಬೈಬೇಕಾದ್ರ. ಯಾವಾಗ ಹಿಂಗ ಅನ್ನಕತ್ತ, ಅವಾಗ ಹೇಳ್ತ ಅಂದ್ಲಂತ, ನಿನ್ನ ಗುರುವಿನ ಬಗ್ಗೆ, ನಿನ್ನ ಸಿದ್ಧಲಿಂಗನ ಬಗ್ಗೆ ಬಹಳ ಹೊಗಳ್ತಿಯಲ್ಲ ನೀನ. ಸಿದ್ಧಲಿಂಗ ಮಕ್ಕಳಾಗಿನ ಮಕ್ಕಳ ಭಾಗ್ಯವನ್ನ ಕೊಡ್ತಾನ, ಸತ್ತವರನ್ನ ಬದುಕಿಸ್ತಾನ ಅಂತೀಯಲ್ಲ, ಆಕಳ ಸತ್ಯ ನೋಡಲಿ, ಬದುಕಿಸ ನೋಡೋಣ ತಾಕತ್ತಿದ್ರ ಅಂದಕ್ಕೆ. ಆಕಳ ಸತ್ಯತ ನೋಡಲಿ, ಬದುಕಿಸು ತಾಕತ್ತಿದ್ರ. ಯಾವಾಗ ಹೆಂಡತಿ ಹಿಂಗಂದು, ಸಿದ್ಧಲಿಂಗ ಮಹಾಸ್ವಾಮಿಗಳ ದರ್ಶನಕ್ಕೆ ಹೋದವ್ರಿಗೆ ಯಾರನ್ನ ಅತಿಯಾಗಿ ನಂಬ್ತಿದ್ರು ಸಿದ್ಧಲಿಂಗ ಮಹಾಸ್ವಾಮಿಗಳು ಒಂದು ಪ್ರಸಾದ ಕೊಡ್ತಿದ್ರು ಕಷ್ಟಗಳನ್ನು ಹೇಳ್ಕೊಂಡವ್ರಿಗೆ. ಯಾವಾಗ ಆ ಚೀಟಿ, ಪ್ರಸಾದದ ಚೀಟಿಯನ್ನ ಹಿಂಗ ತಗದ ಅಂತ ಹೊರಗೆ. ಸಿದ್ಧಲಿಂಗ ಅಪ್ಪ ಬಹಳ ದೊಡ್ಡವ, ಯೋಗಿ, ತಪಸ್ವಿ, ಈ ಆಕಳ ಬದುಕತ್ತ ಅಂತ ತಿಳ್ಕೊಂಡು ಆ ಪ್ರಸಾದವನ್ನ ತೆಗೆದ ಆ ಆಕಳ ಸತ್ತಂತ ಆಕಳಿಗೆ ಹಣಿಗೆ ಹಚ್ಚಿಂಗ ಮೈ ತುಂಬ ಸವರ್ತಾನಂತ. ಕೆಳಗ ಬಿದ್ದಂತ ಆಕಳ ಎದ್ದು ನಿಂತಂತ. ನೋಡ್ರಿ, ತಳಗ್ ಬಿದ್ದಂತ ಆಕಳ ಎದ್ದು ನಿಂತಂತ. ಹೆಂಗಿರ್ಬೇಕ್ರಿ ಪ್ರಸಾದದ ದೊಡ್ಡ ಶಕ್ತಿ. ಸಿದ್ಧಲಿಂಗ ಮಹಾಸ್ವಾಮಿಗಳು ನಾವೇನ ಈ ಪುರಾಣವನ್ನ ಕೇಳಾಕತ್ತೀವಲ್ರಿ, ಇದು ಅಂತಿಂತ ಪುರಾಣ ಅಲ್ಲಿದು. ದೊಡ್ಡ ತಪಸ್ವಿಯ ಪುರಾಣ ಇದು, ದೊಡ್ಡ ಯೋಗಿಯ ಪುರಾಣ ಇದು. ಈ ಪುರಾಣವನ್ನ ನಾವ್ ಹಿಂಗ ನಮ್ಮ ಕಿವಿ ಒಳಗೆ ಹಿಂಗ್ ಹೊಂಟಾವಂದ್ರ ನಾವೆಲ್ಲರೂ ಪುಣ್ಯವಂತರು ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರ್ದು.